ಸ್ಟೂಡೆಂಟ್ಸ್, ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅದಾದಮೇಲೆ ಹಾಗೇನೇ ಈ ಬೆಲ್ ಬಟನನ್ನು ಒತ್ತಿ. ಇದರಿಂದ ನಾನು ಏನಾದರೂ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಬ್ರಾಂಚ್ ಅಕೌಂಟನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲೊಂದು ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮನ್ನು ಮಾಡೋದ್ರ ಮೂಲಕ ನಾವು ಬ್ರಾಂಚ್ ಅಕೌಂಟನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ನಾವು ಇಲ್ಲೊಂದು ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ನ ಮಾಡೋದ್ರ ಮೂಲಕ ಕಲ್ತ್ಕೊಳ್ಳೋಣ. ನಾವು ಫಸ್ಟು ಪ್ರಾಬ್ಲಮಲ್ಲಿ ಏನೇನು ನೋಡ್ಕೋಬೇಕು ಅಂದರೆ ಓಪನಿಂಗ್ ಅಸೆಟ್ಸನ್ನು ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ಸ್ಟಾಕ್ ಕೊಟ್ಟಿದ್ದಾರೆ, ಡೆಟರ್ಸ್ ಕೊಟ್ಟಿದ್ದಾರೆ, ಪೆಟಿ ಕ್ಯಾಶ್ ಕೊಟ್ಟಿದ್ದಾರೆ, ಫರ್ನಿಚರ್ನು ಕೊಟ್ಟಿದ್ದಾರೆ ಅವರು. ಇವಾಗ ಕ್ಲೋಸಿಂಗ್ ಅಸೆಟ್ಸಲ್ಲೂ ಅದನ್ನೇ ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ನೀವು. ಕ್ಲೋಸಿಂಗ್ ಅಸೆಟ್ಸಲ್ಲಿ ನೋಡ್ಕೊಳ್ಳಿ, ಸ್ಟಾಕ್ ಕೊಟ್ಟಿದ್ದಾರೆ ಮತ್ತು ಪೆಟಿ ಕ್ಯಾಶನ್ನು ಕೊಟ್ಟಿದ್ದಾರೆ. ಆದರೆ ಅವರು ಫರ್ನಿಚರ್ನು ಕೊಟ್ಟಿಲ್ಲ ಮತ್ತು ಡೆಟರ್ಸನ್ನು ಕೊಟ್ಟಿಲ್ಲ. ಫರ್ನಿಚರ್ಗೆ ಏನಂತ ಹೇಳ್ತಿದ್ದಾರೆ ಅಂದರೆ ಅವರು 10% ಡೆಪ್ರಿಷಿಯೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಡೆಟರ್ಸ್ ಅನ್ನ ಕೊಟ್ಟಿಲ್ಲ ಅಂದ್ರೆ ನೀವು ಏನ್ ಮಾಡಬೇಕು ಅಂದ್ರೆ ಡೆಟರ್ಸ್ ಅಕೌಂಟ್ ಅನ್ನ ಮಾಡ್ಕೋಬೇಕಾಗುತ್ತೆ. ಅವ್ರು ಏನಾದ್ರೂ ಪೆಟಿ ಕ್ಯಾಶ್ ಅನ್ನ ಕೊಡ್ಲಿಲ್ಲ ಅಂದ್ರೆ ನೀವು ಪೆಟಿ ಕ್ಯಾಶ್ ಅಕೌಂಟ್ ಅನ್ನ ಮಾಡ್ಕೋಬೇಕು. ಸ್ಟಾಕ್ ಕೊಟ್ಟಿಲ್ಲ ಅಂದ್ರೆ ಸ್ಟಾಕ್ ಅಕೌಂಟ್ ಅನ್ನ ಮಾಡ್ಕೋಬೇಕಾಗುತ್ತೆ. ಇವಾಗ ನಾವು ಅವರು ಡೆಟರ್ಸ್ ಅನ್ನ ಕೊಟ್ಟಿಲ್ಲದೆ ಇರೋದ್ರಿಂದ ಡೆಟರ್ಸ್ ಅಕೌಂಟ್ ಅನ್ನ ಮಾಡ್ಕೊಳ್ಳೋಣ. ಡೆಟರ್ಸ್ ಅಕೌಂಟ್ ಫಾರ್ಮೆಟ್ ನೋಡ್ಕೊಳ್ಳಿ. ಪರ್ಟಿಕ್ಯುಲರ್ಸ್ ಅಮೌಂಟ್ ಡೆಬಿಟ್ ಮತ್ತೆ ಕ್ರೆಡಿಟ್ ಸೈಡ್ ಎರಡು ಕಡೆನೂ ಇಷ್ಟು ಕಾಲಮ್ ಬರುತ್ತೆ. ನಾವು ಡೆಬಿಟ್ ಸೈಡ್ ಏನೇನು ತಗೊಳ್ತೀವಿ ಅಂದ್ರೆ ಡೆಟರ್ಸ್ ಏನಾದ್ರೂ ಜಾಸ್ತಿ ಆದ್ರೆ ಡೆಬಿಟ್ ಸೈಡ್ ತಗೊಳ್ತೀವಿ, ಡೆಟರ್ಸ್ ಏನಾದರೂ ಕಡಿಮೆ ಆದರೆ ಕ್ರೆಡಿಟ್ ಸೈಡ್ ನಾವು ತಗೊಳ್ತೀವಿ. ಇವಾಗ ನಾವು ಫಸ್ಟ್ ಏನು ಮಾಡೋಣ ಅಂದರೆ ಪ್ರಾಬ್ಲಮಲ್ಲಿ ಅವರು ಡೆಟರ್ಸ್ದು ಓಪನಿಂಗ್ ಬ್ಯಾಲೆನ್ಸನ್ನು ಕೊಟ್ಟಿದ್ದಾರೆ, ಅದನ್ನ ನಾವಿಲ್ಲಿ ತೊಗೊಂಡ್ಬಿಡೋಣ. ಡೆಟರ್ಸ್ ನೋಡ್ಕೊಳ್ಳಿ, 1/4/2019 ಎಷ್ಟು ಅಂತ ಹೇಳಿದ್ದಾರೆ ಅಂದರೆ ಅವರು 5,000 ಅಂತ ಹೇಳಿರೋದು. ಅದನ್ನು ನಾನು ಇಲ್ಲಿ ತೊಗೊಳ್ತೀನಿ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹಾಕ್ಕೊಂಡು 5,000ನ ತೊಗೊಳ್ತೀನಿ ನಾನು. ಅದಾದಮೇಲೆ ಕ್ರೆಡಿಟ್ ಸೇಲ್ಸು 25,000 ಅಂತ ಹೇಳಿರೋದು. ಇವಾಗ ನೋಡ್ಕೊಳ್ಳಿ, ಟು ಕ್ರೆಡಿಟ್ ಸೇಲ್ಸ್ ಅಂತ ಹಾಕ್ಕೊಂಡು 25,000ನ ನಾನು ಇಲ್ಲಿ ಹಾಕ್ಕೊಳ್ತೀನಿ. ಅದಾದಮೇಲೆ ನೋಡ್ಕೊಳ್ಳಿ, ಡಿಸ್ಕೌಂಟ್ ಅಲೌಡ್ ಟು ಡೆಟರ್ಸ್ ಎಷ್ಟು 600 ಅಂತ ಹೇಳಿರೋದು. ಅದನ್ನು ನಾನಿಲ್ಲಿ ತೊಗೊಳ್ತೀನಿ. ಬೈ ಡಿಸ್ಕೌಂಟ್ ಅಲೌಡ್ ಅಂತ ಹಾಕ್ಕೊಂಡು 600ನ ಹಾಕ್ಕೊಳ್ತೀನಿ. ಅದಾದಮೇಲೆ ಸೇಲ್ಸ್ ರಿಟರ್ನ್ ಫ್ರಮ್ ಡೆಟರ್ಸ್ 500 ಅಂತ ಹೇಳಿರೋದು. ಅದನ್ನು ನಾನಿಲ್ಲಿ ತೊಗೊಳ್ತೀನಿ. ಬೈ ಸೇಲ್ಸ್ ರಿಟರ್ನ್ಸ್ ಎಷ್ಟು 500 ಅಂತ ಅಮೌಂಟಲ್ಲಿ ಹಾಕ್ಕೊಳ್ತೀನಿ. ಅದಾದಮೇಲೆ ಬ್ಯಾಡ್ ಡೆಟ್ಸ್ ಎಷ್ಟಂತ ಹೇಳಿರೋದು ಅಂದರೆ ಅವರು 200. ಅದನ್ನು ನಾನಿಲ್ಲಿ ತೊಗೊಳ್ತೀನಿ. ಬೈ ಬ್ಯಾಡ್ ಡೆಟ್ಸ್ ಅಂತ ಹಾಕ್ಕೊಂಡು 200ನ ಅಮೌಂಟ್ ಸೈಡ್ ಹೋಗಿ ಹಾಕ್ಕೊಳ್ತೀನಿ. ಅದಾದಮೇಲೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸು 9,000 ಅಂತ ಹೇಳಿರೋದವರು. ಅದನ್ನು ನಾನಿಲ್ಲಿ ತೊಗೊಳ್ತೀನಿ. ನೋಡ್ಕೊಳ್ಳಿ, ಬೈ ಕ್ಯಾಶ್ ರಿಸೀವ್ಡ್ ಅಂತ ಹಾಕ್ಕೊಂಡು 9,000ನ ಇಲ್ಲಿ ಹಾಕ್ಕೊಳ್ತೀನಿ ನಾನು. ಅದಾದಮೇಲೆ ನಾವು ಏನು ಮಾಡಬೇಕು ಅಂದರೆ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಟೋಟಲ್ ಮಾಡ್ಕೊಳ್ತೀನಿ ನಾನು. ಅವಾಗ ನಮಗೆ ಡೆಬಿಟ್ ಸೈಡ್ ಜಾಸ್ತಿ ಬರ್ತಿದೆ, 30,000 ಬರ್ತಿದೆ. ಅದನ್ನೇ ನಾನು ಕ್ರೆಡಿಟ್ ಸೈಡ್ ಕೂಡ ಹಾಕ್ಕೊಳ್ತೀನಿ. ಎಷ್ಟು 30,000ನ ಹಾಕ್ಕೊಳ್ತೀನಿ. ಇವಾಗ ನಾವು ಕ್ರೆಡಿಟ್ ಸೈಡ್ ಅದು ಬ್ಯಾಲೆನ್ಸ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ ನೋಡ್ಕೊಳ್ಳಿ, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹಾಕ್ಕೊಂಡು 19,700ನ ನಾವಿಲ್ಲಿ ಹಾಕೋಬೇಕಾಗುತ್ತೆ. ಅವಾಗ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಏನಿದೆ ಅಲ್ಲ ಅದು ಬ್ಯಾಲೆನ್ಸ್ ಆಗುತ್ತೆ. ನಾವು ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಆಗೋದಕ್ಕೆ ಎಷ್ಟು ಹಾಕ್ಕೊಂಡ್ವಿ, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹಾಕ್ಕೊಂಡು 19,700ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ 19,700 ಏನಿದೆ ಅಲ್ಲ ಇದೇನಾಗುತ್ತೆ ಅಂದರೆ ಡೆಟರ್ಸ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಇದನ್ನು ನಾವು ಬ್ರಾಂಚ್ ಅಕೌಂಟಲ್ಲಿ ಕ್ಲೋಸಿಂಗ್ ಅಸೆಟ್ಸನ್ನು ಬರಿಬೇಕಾದ್ರೆ ತೊಗೊಳ್ತೀವಿ ನಾವು. ನೆಕ್ಸ್ಟ್ ನಾವು ಏನು ಮಾಡ್ಕೊಳ್ಳೋಣ ಅಂದರೆ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ನಾವು ಬ್ರಾಂಚ್ ಅಕೌಂಟನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲು ಇದ್ರದ್ದು ಫಾರ್ಮೆಟ್ ನೋಡ್ಕೊಳ್ಳಿ. ಪರ್ಟಿಕ್ಯುಲರ್ಸ್ ಅಮೌಂಟ್ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಇಷ್ಟು ಕಾಲಮ್ ಬರುತ್ತೆ. ಇದರಲ್ಲಿ ಏನೇನು ಬರುತ್ತೆ ಅನ್ನೋದನ್ನು ನಾನು ಮೊದಲೇ ಹೇಳ್ಕೊಟ್ಟಿದ್ದೆ ನಾನು ನಿಮಗೆ. ಅದನ್ನು ನೋಡಿಕೊಂಡು ಅದನ್ನ ಇಲ್ಲ ಒಂದು ಕಡೆ ಬರ್ಕೊಂಡು ನೀವು ಫಾರ್ಮೆಟನ್ನು ಇದನ್ನು ನೋಡ್ಕೊಳ್ಳಿ. ಆವಾಗ ನಿಮಗೆ ಈ ಲೆಕ್ಕ ಏನಿದೆ ಅಲ್ಲ ಇದು ತುಂಬ ನೀಟಾಗಿ ಅರ್ಥ ಆಗುತ್ತೆ ನಿಮಗೆ. ಇವಾಗ ಫಸ್ಟ್ ನಾವು ಏನು ಮಾಡಬೇಕು ಅಂದರೆ ನೋಡ್ಕೊಳ್ಳಿ, ಫಸ್ಟ್ ನಾವು ಏನು ಮಾಡಬೇಕು ಅಂದರೆ ಅಸೆಟ್ಸ್ದು ಓಪನಿಂಗ್ ಬ್ಯಾಲೆನ್ಸ್ ಏನಿದೆ ಅಲ್ಲ ಅದನ್ನ ಪ್ರಾಬ್ಲಮ್ ಅಲ್ಲಿ ನಾವು ತಗೋಬೇಕಾಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಸ್ಟಾಕ್ 1/4/2019 9,000 ಅಂತ ಹೇಳಿರೋದು. ಡೆಟರ್ಸ್ 1/4/2019 5,000 ಅಂತ ಹೇಳಿರೋದು. ಪೆಟಿ ಕ್ಯಾಶ್ 1/4/2019 600 ಅಂತ ಹೇಳಿರೋದು. ಫರ್ನಿಚರ್ 1/4/2019 7,000 ಅಂತ ಹೇಳಿರೋದು. ಅದನ್ನ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ನಾವು ಅಸೆಟ್ಸ್ ಏನಿದೆ ಅಲ್ಲ ಓಪನಿಂಗು ಅದನ್ನ ನಾವು ಎಲ್ಲಿ ತಗೊಳ್ತೀವಿ, ಡೆಬಿಟ್ ಸೈಡ್ ತಗೊಳ್ತೀವಿ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ತಗೊಂಡು ಸ್ಟಾಕ್ 9,000 ಹಾಕೊಳ್ತೀನಿ, ಡೆಟರ್ಸ್ 5,000 ಹಾಕೊಳ್ತೀನಿ, ಪೆಟಿ ಕ್ಯಾಶ್ 600, ಫರ್ನಿಚರ್ 7,000 ಅಂತ ಹಾಕೊಳ್ತೀನಿ. ಇದನ್ನೆಲ್ಲ ಟೋಟಲ್ ಮಾಡಿಕೊಂಡ್ರೆ ನಮಗೆ 21,600 ಬರುತ್ತೆ. ಇದನ್ನು ನಾನು ಅಮೌಂಟ್ ಸೈಡ್ ಹಾಕೊಳ್ತೀನಿ. 21,600ನ ನಾನು ಇಲ್ಲಿ ಅಮೌಂಟ್ ಸೈಡ್ ಹಾಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾವು ಏನು ನೋಡಬೇಕು ಅಂದರೆ ಓಪನಿಂಗ್ ಲಯಾಬಿಲಿಟಿನ ನೋಡ್ಬೇಕು ನಾವು. ನೋಡ್ಕೊಳ್ಳಿ, ಓಪನಿಂಗ್ ಲಯಾಬಿಲಿಟಿನ ಅವ್ರು ಇಲ್ಲಿ ಕೊಟ್ಟಿದ್ದಾರೆ. ಕ್ರೆಡಿಟರ್ಸ್ 1/4/2019 4,000, ಬಿಲ್ಸ್ ಪೇಯಬಲ್ 1/4/2019 3,000 ಅಂತ ಹೇಳಿರೋದು.
ನಾವು ಓಪನಿಂಗ್ ಲಯಬಿಲಿಟಿನ ಎಲ್ಲಿ ತೊಗೊಳ್ತೀವಿ ಅಂದರೆ ಕ್ರೆಡಿಟ್ ಸೈಡ್ ತೊಗೊಳ್ತೀವಿ. ಇಲ್ಲಿ ನೋಡ್ಕೊಳ್ಳಿ ಇವಾಗ ಯಾವ ರೀತಿ ಅಂತ ಹೇಳ್ತೀನಿ ನಾನು. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ತೊಗೊಂಡು ಕ್ರೆಡಿಟರ್ಸ್ 4,000, ಬಿಲ್ಸ್ ಪೇಯಬಲ್ ಎಷ್ಟು 3,000 ಅಂತ ಹಾಕೊಳ್ತೀನಿ ನಾನು. ಇದನ್ನೆಲ್ಲ ಟೋಟಲ್ ಮಾಡಿಕೊಂಡ್ರೆ ನಮಗೆ 7,000 ಬರುತ್ತೆ. 7,000ನ ನಾನು ಇಲ್ಲಿ ಅಮೌಂಟ್ ಸೈಡ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೋಡ್ಕೊಳ್ಳಿ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಎಷ್ಟು 23,000 ಅಂತ ಹೇಳಿರೋದು. ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ನೋಡ್ಕೊಳ್ಳಿ ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತ ಹಾಕ್ಕೊಂಡು 23,000ನ ಹಾಕೊಳ್ತಾ ಇದ್ದೀನಿ. ಇವಾಗ ನಾವು ನೆಕ್ಸ್ಟ್ ಏನು ಮಾಡೋಣ ಅಂದರೆ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ಕ್ಯಾಶ್ ಸೇಲ್ಸನ್ನು ಕೊಟ್ಟಿದ್ದಾರೆ ಎಷ್ಟು 11,000 ಅಂತ ಹೇಳಿರೋದು. ಅದನ್ನು ನಾನು ಇಲ್ಲಿ ತೊಗೊಳ್ತೀನಿ. ಬೈ ಬ್ಯಾಂಕ್ ಅಂತ ಹಾಕ್ಕೊಂಡು ಕ್ಯಾಶ್ ಸೇಲ್ಸ್ 11,000ನ ಹಾಕ್ಕೊಳ್ತೀನಿ. ಅದಾದಮೇಲೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಎಷ್ಟು 9,000 ಅಂತ ಹೇಳಿರೋದು. ಇಲ್ಲಿ ಕ್ರೆಡಿಟ್ ಸೇಲ್ಸು ಆಗಿರುತ್ತೆ, ಅದನ್ನೆಲ್ಲ ನಾವು ತೊಗೊಳಕ್ಕಾಗಲ್ಲ. ಕ್ರೆಡಿಟ್ ಸೇಲ್ಸ್ ಅಂದರೆ ಏನಪ್ಪ ಅಂದರೆ ಸಾಲಕ್ಕೆ ತೊಗೊಂಡೋಗಿರ್ತಾರೆ, ಅದರಲ್ಲಿ ಸಾಲ ಎಷ್ಟು ಜನ ನಮಗೆ ಮತ್ತೆ ವಾಪಸ್ ಕೊಡ್ತಾರಲ್ಲ ಅದನ್ನಷ್ಟೇ ನಾವು ತೊಗೋಬೇಕು. ನೋಡ್ಕೊಳ್ಳಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ 9,000, ಅದಕ್ಕೆ ನಾನು ತೊಗೊಳ್ತಾ ಇರೋದು. ಅದೇನಾಗುತ್ತೆ ಅವಾಗ ಕಂಪ್ಲೀಟ್ ಸೇಲ್ ಆಗುತ್ತೆ ಅದು. ಇಲ್ಲಾಂದ್ರೆ ಅವ್ರು ಸಾಲಕ್ಕೆ ತೊಗೊಂಡೋಗಿದ್ದಾರೆ ಇನ್ನೂ ನಮಗೆ ದುಡ್ಡು ಬರಬೇಕು ಅಂದರೆ ನಾವು ಅದನ್ನು ತೊಗೊಳಕ್ಕಾಗಲ್ಲ. ಆದ್ರಿಂದ ನಾನು ಏನು ಮಾಡ್ತೀನಿ ಅಂದರೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ 9,000ನ ತೊಗೊಳ್ತೀನಿ. ಇವಾಗ 11,000 ಮತ್ತು 9,000 ಇವೆರಡನ್ನ ಆ್ಯಡ್ ಮಾಡಿದ್ರೆ 20,000 ಬರುತ್ತೆ. ಅದನ್ನು ನಾನು ಅಮೌಂಟ್ ಸೈಡ್ ಹೋಗಿ ಹಾಕ್ಕೊಂಡೆ. ಅದಾದಮೇಲೆ ಗೂಡ್ಸ್ ರಿಟರ್ನ್ ಬೈ ಬ್ರ್ಯಾಂಚ್ 900 ಅಂದರೆ ಬ್ರ್ಯಾಂಚ್ ಅವ್ರು ಏನು ಮಾಡ್ತಿದ್ದಾರೆ ಹೆಡ್ ಆಫೀಸ್ಗೆ ಮತ್ತೆ ಗೂಡ್ಸನ್ನು ರಿಟರ್ನ್ ಮಾಡ್ತಿದ್ದಾರೆ. ಇದನ್ನು ನಾವು ಏನು ಮಾಡಬೇಕು ಅಂದರೆ ನೋಡ್ಕೊಳ್ಳಿ ಬೈ ಗೂಡ್ಸ್ ಸೆಂಟ್ ಟು ಬ್ರ್ಯಾಂಚ್ ಅಂತ ಹಾಕ್ಕೊಳ್ತೀನಿ ನಾನು. ಬೈ ಗೂಡ್ಸ್ ಸೆಂಟ್ ಟು ಬ್ರ್ಯಾಂಚ್ ಅಂತ ಹಾಕ್ಕೊಂಡು 900ನ ಅಮೌಂಟ್ ಸೈಡ್ ಹೋಗಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾವು ಏನು ಮಾಡ್ಕೋಬೇಕು ಅಂದರೆ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ನಾವು ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸು ಇದೇನಿದೆ ಅಲ್ಲ ಇದನ್ನು ನಾವಿಲ್ಲಿ ತೊಗೋಬೇಕು. ಸ್ಯಾಲರೀಸು 3,000, ರೆಂಟ್ 2,000, ಪೆಟಿ ಕ್ಯಾಶು 400. ಇವಾಗ ಇದನ್ನೆಲ್ಲ ಟೋಟಲ್ ಮಾಡಿಕೊಂಡ್ರೆ 5,400. ಇದೇನಾಗುತ್ತೆ ಅಂದರೆ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸು ಇದನ್ನು ನಾನು ಇವಾಗ ತೊಗೊಳ್ತಾ ಇದ್ದೀನಿ. ಇದನ್ನು ನಾವು ಏನು ಮಾಡಬೇಕು ಅಂದರೆ ಟು ಬ್ಯಾಂಕ್ ಅಂತ ಹಾಕ್ಕೊಂಡು ಸ್ಯಾಲರೀಸ್ ಎಷ್ಟು 3,000, ರೆಂಟ್ ಎಷ್ಟು 2,000, ಪೆಟಿ ಕ್ಯಾಶ್ ಎಷ್ಟು 400. ಇದನ್ನೆಲ್ಲ ಟೋಟಲ್ ಮಾಡಿಕೊಂಡ್ರೆ 5,400 ಆಗುತ್ತೆ. ಅದನ್ನ ನಾನು ಇಲ್ಲಿ ತೊಗೊಂಡೆ. ಅಮೌಂಟ್ ಸೈಡ್ ನಾನು ಏನು ಮಾಡಿದೆ ಟೋಟಲ್ ಮಾಡಿಕೊಂಡು 5,400ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲಿ ಅವರು ಕ್ಲೋಸಿಂಗ್ ಅಸೆಟ್ಸನ್ನು ಕೊಟ್ಟಿದ್ದಾರೆ. ಸ್ಟಾಕ್ ಎಷ್ಟು 31/3/2020ರಲ್ಲಿ 11,000, ಪೆಟಿ ಕ್ಯಾಶ್ ಎಷ್ಟು 31/3/2020ರಲ್ಲಿ 300 ಅಂತ ಹೇಳಿರೋದು. ಅದನ್ನು ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ. ನೋಡ್ಕೊಳ್ಳಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ತೊಗೊಂಡು ಸ್ಟಾಕ್ ಎಷ್ಟು 11,000, ಪೆಟಿ ಕ್ಯಾಶ್ ಎಷ್ಟು 300. ಇವಾಗ ಇಲ್ಲಿ ಓಪನಿಂಗ್ ಅಸೆಟ್ಸನ್ನು ಏನು ಮಾಡ್ಕೊಂಡಿರ್ತೀವಲ್ಲ ನಾವು ಡೆಬಿಟ್ ಸೈಡಲ್ಲಿ ನೋಡ್ಕೊಳ್ಳಿ ಸ್ಟಾಕ್ ಎಷ್ಟು ಸ್ಟಾಕ್ ಸಿಕ್ತು ನಮಗೆ, ಪೆಟಿ ಕ್ಯಾಶ್ ಸಿಕ್ತು. ಇವಾಗ ಸಿಗದೆ ಇರೋದೇನಪ್ಪ ಅಂದರೆ ಡೆಟರ್ಸ್ ಮತ್ತು ಫರ್ನಿಚರ್ ನಮಗೆ ಸಿಕ್ಕಿಲ್ಲ, ಅವರು ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಕೊಟ್ಟಿಲ್ಲ. ಆದ್ದರಿಂದ ನಾವೇನು ಮಾಡಿದ್ದೀವಿ ಅವ್ರ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರಲ್ಲ ಕ್ಲೋಸಿಂಗ್ ಅಸೆಟ್ಸನ್ನು ಅದನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾವು ಏನು ಮಾಡಬೇಕು ಅಂದರೆ ಡೆಟರ್ಸ್ ಅಕೌಂಟನ್ನು ಏನು ಮಾಡ್ಕೊಂಡಿರ್ತೀವಿ ಅಲ್ಲಿ ನಮಗೆ ಡೆಟರ್ಸ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಸಿಕ್ಕಿರುತ್ತೆ. ಎಷ್ಟು ನೋಡ್ಕೊಳ್ಳಿ 19,700. ಅದನ್ನು ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ. ಡೆಟರ್ಸ್ ಅಂತ ಹಾಕ್ಕೊಂಡು 19,700ನ ತೊಗೊಂಡೆ. ಇವಾಗ ನೋಡ್ಕೊಳ್ಳಿ ಸ್ಟಾಕ್ ಸಿಕ್ತು ನಮಗೆ, ಡೆಟರ್ಸು ಸಿಕ್ತು, ಪೆಟಿ ಕ್ಯಾಶ್ ಕೂಡ ಸಿಕ್ತು. ಇವಾಗ ನಮ್ಗೆ ಸಿಗಬೇಕಾಗಿರೋದೇನು ಫರ್ನಿಚರನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ನೆಕ್ಸ್ಟ್ ನಾವು ಏನು ಮಾಡೋಣ ಅಂದರೆ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ನಾವು ಫರ್ನಿಚರ್ದು ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಕಂಡುಹಿಡಿಬೇಕು ಅಂದರೆ ಇಲ್ಲಿ ನೋಡ್ಕೊಳ್ಳಿ ಪ್ರಾಬ್ಲಮಲ್ಲಿ ಅವರು ಏನಂತ ಕೊಟ್ಟಿದ್ದಾರೆ ಅಂದರೆ ರಿಟರ್ನ್ ಆಫ್ ಫರ್ನಿಚರ್ ಬೈ 10% ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ಫರ್ನಿಚರ್ಗೆ 10% ಡೆಪ್ರಿಷಿಯೇಷನನ್ನು ಮಾಡ್ಕೋಬೇಕು. ನಾವು ಬ್ರಾಂಚ್ ಅಕೌಂಟನ್ನು ಮಾಡಬೇಕಾದ್ರೆ ಅಸೆಟ್ದು ಓಪನಿಂಗ್ ಬ್ಯಾಲೆನ್ಸನ್ನು ಏನು ಬರ್ಕೊಂಡಿರ್ತೀವಲ್ಲ ಅಲ್ಲಿ ಫರ್ನಿಚರ್ ಎಷ್ಟು ತೊಗೊಂಡಿದ್ದೀವಿ ಅಂತ ನೋಡ್ಕೊಳ್ಳೋಣ. 7,000 ಇರೋದು. 7,000ಕ್ಕೆ ನಾವು ಏನು ಮಾಡಬೇಕು ಅಂದರೆ ಇವಾಗ 10% ಡೆಪ್ರಿಷಿಯೇಷನನ್ನು ಮಾಡ್ಕೋಬೇಕು. ಇಲ್ಲಿ ನೋಡ್ಕೊಳ್ಳಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಫರ್ನಿಚರ್ ಅಂತ ತೊಗೊಂಡು 7,000ನ ತೊಗೊಳ್ತೀನಿ. ಅದರಲ್ಲಿ ನಾವು ಲೆಸ್ ಡೆಪ್ರಿಷಿಯೇಷನನ್ನು ಲೆಸ್ ಮಾಡ್ಕೊಳ್ತೀನಿ ನಾನು. 7,000 ಇಂಟು 10% ಮಾಡಿಕೊಂಡ್ರೆ ನಮಗೆ 700 ಬರುತ್ತೆ. ಇವಾಗ 7,000ದಲ್ಲಿ ನಾವು 700ನ ಲೆಸ್ ಮಾಡಿಕೊಂಡ್ರೆ 6,300 ಬರುತ್ತೆ. ಈ 6,300 ಏನಿದೆ ಅಲ್ಲ ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಫರ್ನಿಚರ್ ಆಗುತ್ತೆ. ಅದನ್ನು ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಏನು ತೊಗೊಂಡಿದ್ವಲ್ಲ ನಾವು ಕ್ಲೋಸಿಂಗ್ ಅಸೆಟ್ಸನ್ನು ಏನು ತೊಗೊಳ್ತಿದ್ದೀವಿ ಅಲ್ಲಿ ಫರ್ನಿಚರ್ದು ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಬರೀತೀನಿ. 6,300ನ ಬರ್ಕೊಳ್ತೀನಿ ನಾನು. ಅದಾದಮೇಲೆ ಒಂದ್ಸಲ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಸೆಟನ್ನು ಏನು ಬರ್ಕೊಂಡಿರ್ತೀರಲ್ಲ ಅಲ್ಲೊಂದ್ಸಲ ನೋಡ್ಕೊಂಬಿಡಿ ಎಲ್ಲನೂ ನಾವು ತೊಗೊಂಡಿದ್ದೀವಿ ಅಂತ. ಸ್ಟಾಕ್ ಆಯಿತು, ಅದಾದಮೇಲೆ ಡೆಟರ್ಸ್ನು ತೊಗೊಂಡಿದ್ದೀವಿ, ಪೆಟಿ ಕ್ಯಾಶು ತೊಗೊಂಡಿದ್ದೀವಿ, ಫರ್ನಿಚರ್ನು ಕೂಡ ತೊಗೊಂಡಿದ್ದೀವಿ. ಅದಾದಮೇಲೆ ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಅಂದರೆ ಎಲ್ಲವನ್ನು ಟೋಟಲ್ ಮಾಡ್ಕೊಂಬಿಡಿ. ಇದನ್ನು ಟೋಟಲ್ ಮಾಡಿಕೊಂಡ್ರೆ ನನಗೆ ಎಷ್ಟು ಬರ್ತಿದೆ ಅಂದರೆ 37,300 ನಮಗೆ ಬರ್ತಿದೆ. ಟೋಟಲ್ ಮಾಡಿಕೊಂಡೆ ನಾನು ಇಲ್ಲಿ ಅಮೌಂಟ್ ಕಾಲಮಲ್ಲಿ ಬರ್ಕೊಂಡೆ ಎಲ್ಲನೂ ಟೋಟಲ್ ಮಾಡಿಕೊಂಡು.
ಅದಾದಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ, ಲಯಾಬಿಲಿಟಿದು ಕ್ಲೋಸಿಂಗ್ ಬ್ಯಾಲೆನ್ಸನ್ನು ತೊಗೋಬೇಕು ನಾವು. ಇಲ್ಲಿ ನೋಡ್ಕೊಳ್ಳಿ, ಲಯಾಬಿಲಿಟಿದು ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಕೊಟ್ಟಿದ್ದಾರೆ ಅವರು. ಕ್ರೆಡಿಟರ್ಸ್ ಎಷ್ಟಂತ ಹೇಳಿದ್ದಾರೆ ಅಂದರೆ 31/3/2020ರಲ್ಲಿ 4,000, ಬಿಲ್ಸ್ ಪೇಯಬಲ್ 31/3/2020ರಲ್ಲಿ 3,000 ಅಂತ ಹೇಳಿರೋದು. ಅದನ್ನು ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ. ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ತೊಗೊಂಡು ಕ್ರೆಡಿಟರ್ಸ್ ಎಷ್ಟು 4,000 ಅಂತ ತೊಗೋತೀನಿ, ಬಿಲ್ಸ್ ಪೇಯಬಲ್ ಎಷ್ಟು 3,000 ಅಂತ ತೊಗೊಳ್ತೀನಿ. ಇವಾಗ ಇದನ್ನು ಟೋಟಲ್ ಮಾಡಿಕೊಂಡ್ರೆ ನಮಗೆ 7,000 ಬರುತ್ತೆ. 7,000ನ ನಾನಿಲ್ಲಿ ಅಮೌಂಟ್ ಕಾಲಮಲ್ಲಿ ಬರ್ಕೊಂಡೆ. ನೆಕ್ಸ್ಟ್ ನಾವು ಏನು ಮಾಡ್ಕೊಳ್ಳೋಣ ಅಂದರೆ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ನಾವು ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಟೋಟಲ್ ಮಾಡ್ಕೊಳ್ಳೋಣ. ನಮಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಬರ್ತಿದೆ, ಎಷ್ಟಂದರೆ 65,200 ಬರ್ತಿದೆ. ಅದನ್ನು ನಾನು ಡೆಬಿಟ್ ಸೈಡ್ ಕೂಡ ಬರ್ಕೊಳ್ತೀನಿ. ನೋಡ್ಕೊಳ್ಳಿ, 65,200 ನಾನು ಡೆಬಿಟ್ ಸೈಡ್ ಕೂಡ ಬರ್ಕೊಂಡೆ. ಇವಾಗ ಡೆಬಿಟ್ ಸೈಡ್ ಅದು ಬ್ಯಾಲೆನ್ಸ್ ಆಗಬೇಕು ಅಂದರೆ ನಾವು ಏನು ಮಾಡ್ಕೋಬೇಕು ಅಂದರೆ ಟು ಜರ್ನಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹಾಕ್ಕೊಂಡು 8,200 ನಾವು ಇಲ್ಲಿ ಹಾಕೋಬೇಕಾಗುತ್ತೆ. 8,200 ಹಾಕೊಂಡ್ರೆ ಡೆಬಿಟ್ ಸೈಡ್ ಕೂಡ ಅದು ಬ್ಯಾಲೆನ್ಸ್ ಆಗುತ್ತೆ. ಇದೇ ರೀತಿ ತುಂಬ ವೀಡಿಯೋಗಳನ್ನ ನೋಡಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ದಿನ ನಾವು ಏನು ಬ್ರಾಂಚ್ ಅಕೌಂಟನ್ನು ಮಾಡಿದ್ವಲ್ಲ, ಇಲ್ಲಿ ನಮಗೆ ಪ್ರಾಫಿಟ್ ಬರ್ತಿದೆ. ನಮಗೆ 8,200 ಏನಿದೆಯಲ್ಲ, ಇದು ಪ್ರಾಫಿಟ್ ಬರ್ತಿದೆ. ಇದೇ ರೀತಿ ತುಂಬ ವೀಡಿಯೋಗಳನ್ನ ನೋಡಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪ್ಲೇ ಲಿಸ್ಟ್ಗೆ ಬಂದರೆ ನೀವು ಟ್ಯಾಲಿ ಪ್ರೈಮ್ ಮತ್ತು ಫಸ್ಟ್ ಇಯರ್ BCom ಫೈನಾನ್ಷಿಯಲ್ ಅಕೌಂಟಿಂಗ್ ಬಗ್ಗೆ ಮತ್ತು ಫಸ್ಟ್ ಇಯರ್ BCom ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಬಗ್ಗೆ, ಅದ್ರ ಜೊತೆಗೆ ಸೆಕೆಂಡ್ PUC ಅಕೌಂಟ್ಸ್ ಬಗ್ಗೆ ಮತ್ತು ಫಸ್ಟ್ PUC ಅಕೌಂಟ್ಸ್ ಬಗ್ಗೆ ಎಲ್ಲ ವೀಡಿಯೋಗಳು ನಿಮಗೆ ಚಾಪ್ಟರ್ ಪ್ರಕಾರ ಇಲ್ಲಿ ಪ್ಲೇ ಲಿಸ್ಟ್ಗೆ ಹೋದರೆ ನೀವು ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನೀವು ಇಲ್ಲಿ ಕಮ್ಯುನಿಟಿ ಅಂತ ಇದೆಯಲ್ಲ, ಇಲ್ಲಿಗೆ ಬಂದರೆ ನೀವು ಫಸ್ಟ್ PUC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು, ಅಥವಾ BCom ಆಗಿರ್ಬೋದು, ನಿಮಗೆ ಇಲ್ಲಿ ನೋಟ್ಸ್ ಸಿಗ್ತಾ ಹೋಗುತ್ತೆ. ಈ ನೋಟ್ಸಲ್ಲಿ ಎಕ್ಸಾಮ್ಗೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಗಳು ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಎಕ್ಸಾಮ್ ಹತ್ರ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳಿ ಅಂತ ಕೇಳ್ತಾ ಇರ್ತಾರೆ. ಆದ್ರಿಂದ ಈ ನೋಟ್ಸ್ನ ಬಿಟ್ಟಿದ್ದೀವಿ ನಾವು. ಇಲ್ಲಿ ನೀವು ಇದನ್ನ ಹೇಗೆ ಬೈ ಮಾಡಬೇಕು ಅಂದರೆ, ಇಲ್ಲಿ ರೀಡ್ ಮೋರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಲಿಂಕ್ ಬರುತ್ತೆ. ಈ ಲಿಂಕ್ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ ಇದು ನಿಮಗೆ ಡೈರೆಕ್ಟಾಗಿ ಅಮೆಝಾನ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಅಮೆಝಾನಲ್ಲಿ ನೀವು ಈ ನೋಟ್ಸ್ನ ಬೈ ಮಾಡ್ಬೋದು. ಇದು ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೀವು ಇರೋವಂಥ ನೋಟ್ಸಲ್ಲಿ ಇರುವಂಥ ಕ್ವಶನ್ಗಳು ಮತ್ತು ವಿಡಿಯೋಗಳನ್ನ ನೋಡೋದ್ರ ಮೂಲಕ ನೀವು ಕಲಿಬೋದು. ಇದು ಎಕ್ಸಾಮ್ಗೆ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಧನ್ಯವಾದಗಳು ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪ್ಲೇ ಲಿಸ್ಟ್ಗೆ ಬಂದರೆ ನೀವು ಟ್ಯಾಲಿ ಪ್ರೈಮ್ ಮತ್ತು ಫಸ್ಟ್ ಇಯರ್ BCom ಫೈನಾನ್ಷಿಯಲ್ ಅಕೌಂಟಿಂಗ್ ಬಗ್ಗೆ ಮತ್ತು ಫಸ್ಟ್ ಇಯರ್ BCom ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಬಗ್ಗೆ, ಅದ್ರ ಜೊತೆಗೆ ಸೆಕೆಂಡ್ PUC ಅಕೌಂಟ್ಸ್ ಬಗ್ಗೆ ಮತ್ತು ಫಸ್ಟ್ PUC ಅಕೌಂಟ್ಸ್ ಬಗ್ಗೆ ಎಲ್ಲ ವೀಡಿಯೋಗಳು ನಿಮಗೆ ಚಾಪ್ಟರ್ ಪ್ರಕಾರ ಇಲ್ಲಿ ಪ್ಲೇ ಲಿಸ್ಟ್ಗೆ ಹೋದರೆ ನೀವು ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನೀವು ಇಲ್ಲಿ ಕಮ್ಯುನಿಟಿ ಅಂತ ಇದೆಯಲ್ಲ, ಇಲ್ಲಿಗೆ ಬಂದರೆ ನೀವು ಫಸ್ಟ್ PUC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು, ಅಥವಾ BCom ಆಗಿರ್ಬೋದು, ನಿಮಗೆ ಇಲ್ಲಿ ನೋಟ್ಸ್ ಸಿಗ್ತಾ ಹೋಗುತ್ತೆ. ಈ ನೋಟ್ಸಲ್ಲಿ ಎಕ್ಸಾಮ್ಗೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಗಳು ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಎಕ್ಸಾಮ್ ಹತ್ರ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳಿ ಅಂತ ಕೇಳ್ತಾ ಇರ್ತಾರೆ. ಆದ್ರಿಂದ ಈ ನೋಟ್ಸ್ನ ಬಿಟ್ಟಿದ್ದೀವಿ ನಾವು. ಇಲ್ಲಿ ನೀವು ಇದನ್ನ ಹೇಗೆ ಬೈ ಮಾಡಬೇಕು ಅಂದರೆ, ಇಲ್ಲಿ ರೀಡ್ ಮೋರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಲಿಂಕ್ ಬರುತ್ತೆ. ಈ ಲಿಂಕ್ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ ಇದು ನಿಮಗೆ ಡೈರೆಕ್ಟಾಗಿ ಅಮೆಝಾನ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಅಮೆಝಾನ್ನಲ್ಲಿ ನೀವು ಈ ನೋಟ್ಸ್ನ ಬೈ ಮಾಡ್ಬೋದು. ಇದು ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೀವು ಇರೋವಂಥ ನೋಟ್ಸಲ್ಲಿ ಇರುವಂಥ ಕ್ವಶನ್ಗಳು ಮತ್ತು ವಿಡಿಯೋಗಳನ್ನ ನೋಡೋದ್ರ ಮೂಲಕ ನೀವು ಕಲಿಬೋದು. ಇದು ಎಕ್ಸಾಮ್ಗೆ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.